ಮುಂದಿನ ಸುದ್ದಿ ನೋಡ್ಬಿಡೋಣ ಯಾವುದಿದೆ ಅಂತ. ಮುಂದಿನ ಸುದ್ದಿ ಈ SSLC ಹಿಂದಿ ಪರೀಕ್ಷೆ ಗ್ರೇಡ್ ಇದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅಲ್ಲ. ಗ್ರೇಡ್ ಬೇಕಾ ಆರ್ ಬೇಡವಾ, ಮಾರ್ಕ್ಸ್ ಕೊಡೋದೇ ಬೆಟರು ಅಂತ ಅನಿಸುತ್ತೆ. ಇಲ್ಲ ಮಾರ್ಕ್ಸ್ ಬೇಡ, ನಮಗೆ ಯಾಕ್ರಿ ಬೇಕು ಹಿಂದಿ ಲ್ಯಾಂಗ್ವೇಜ್ ಯಾಕೆ ಬೇಕು ನಮಗೆ ಅನ್ನೋದು. ಸೊ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅರ್ಜಿ ವಿಚಾರಣೆ ಎಲ್ಲ ಇತ್ತು. ಏನಾಯಿತು ಕೋರ್ಟ್ನಲ್ಲಿ ಬೆಳವಣಿಗೆ ನೋಡೋಣ ಬನ್ನಿ. SSLC ಹಿಂದಿ ಪರೀಕ್ಷೆಗೆ ಗ್ರೇಡ್ ಬೇಡ, ಅಂಕ ಕೊಡಿ ಅಂತ ಕೋರ್ಟ್ ಹೇಳೋದ್ರ ಮುಖಾಂತರವಾಗಿ ಇದೀಗ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಹಿನ್ನಡೆ ಆಗ್ತಾ ಇರೋದು. ರಾಜ್ಯ ಸರ್ಕಾರ ಒಂದು ಐತಿಹಾಸಿಕ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಈ ಆಟಕ್ಕುಂಟು ಊಟಕ್ಕಿಲ್ಲ ಅನ್ನೋ ಥರ ಹಿಂದಿ ಲ್ಯಾಂಗ್ವೇಜ್ ಇರಬೇಕು, ಬಟ್ ಅದಕ್ಕೆ ನಾವು ಮಾರ್ಕ್ಸ್ ಕೊಡಲ್ಲ, ಗ್ರೇಡ್ A ಗ್ರೇಡ್ B ಗ್ರೇಡ್ C ಗ್ರೇಡ್ ಅನ್ನೋದು ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ವ್ಯಾಪಕ ರೀತಿಯಾದಂಥ ಚರ್ಚೆಗಳಾಗಿತ್ತು. ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಎಲ್ಲ ಹರ್ಷ ವ್ಯಕ್ತಪಡಿಸಿದ್ರು. ಹೌದು, ಈಗ ನಮಗೆ ತ್ರಿಭಾಷಾ ಸೂತ್ರ ಅಂತ ಒತ್ತಡ ಹೇರೋದು ಬೇಡ, ನಮಗೆ ನಮ್ಮ ಲ್ಯಾಂಗ್ವೇಜ್ ಒಂದು ಕನ್ನಡ, ನಮ್ಮ ಮಾತೃಭಾಷೆ ಒಂದು ಇಂಗ್ಲೀಷ್ ಸಾಕು, ಹಿಂದಿಗೆ ಯಾಕಷ್ಟು ಒತ್ತಡ ಕೊಡಬೇಕು ಅನ್ನೋದೊಂದು ಪ್ರಶ್ನೆ ಇತ್ತು. ಸೊ ಕೋರ್ಟ್ ಏನೇನು ಹೇಳಿದೆ ಅಂತ ಅಂದರೆ ನೋಡಿ, ಹೈಕೋರ್ಟ್ ಹೇಳಿದೇನು ಅಂದರೆ SSLC ಪರೀಕ್ಷೆ ಮುಗಿದ ನಂತರ ಅಂದರೆ ಏಪ್ರಿಲ್ 10ರಂದು ಸರ್ಕಾರ ಗ್ರೇಡಿಂಗ್ ಜಾರಿಗೆ ಅಧಿಸೂಚನೆ ಹೊರಡಿಸಿದೆ. ಅದು ಕೂಡ ಕರಡು ಅಧಿಸೂಚನೆ, ಇನ್ನು ಅಂತಿಮ ಸೂಚನೆ ಪ್ರಕಟ ಆಗಿಲ್ಲ. ಹೀಗಾಗಿ ನಿಯಮಗಳು ಜಾರಿಯಲ್ಲಿ ಇಲ್ಲ. ಹೊಸ ನಿಯಮ ಜಾರಿ ಮಾಡುವಂತಿದ್ದರೆ ಪರೀಕ್ಷೆ ದಿನಾಂಕ ಪ್ರಕಟಿಸುವ ಮೊದಲೇ ಘೋಷಣೆ ಮಾಡಬೇಕಾಗಿತ್ತು. ಹೀಗಾಗಿ ಗ್ರೇಡಿಂಗ್ ಬದಲು ಅಂಕವನ್ನೇ ನೀಡುವಂತೆ ಈ ಹಿಂದೆ ಹೊರಡಿಸಿದಂಥ ಆದೇಶದಲ್ಲಿ ಮಧ್ಯಪ್ರವೇಶ ಇಲ್ಲ ಅಂತ ಕೋರ್ಟ್ ಹೇಳ್ತಾ ಇರೋದು. ಸೊ ಈಗ ವಿದ್ಯಾರ್ಥಿಗಳಿಗೆ ಎದುರಾಗ್ತಾ ಇರುವಂಥ ಸಂಕಷ್ಟ ಏನು? ತೃತೀಯ ಭಾಷೆ ಪರೀಕ್ಷೆಗೆ ಮುನ್ನ ಗ್ರೇಡಿಂಗ್ ಪದ್ಧತಿ ಪ್ರಕಟಿಸಿತ್ತು ರಾಜ್ಯ ಸರ್ಕಾರ. ಹಿಂದಿ ಎಕ್ಸಾಮ್ ಬರಿಬೇಕಾಗಿತ್ತು, ಅದಕ್ಕಿಂತ ಮುಂಚೆ ಮಾರ್ಕ್ಸ್ ಇಲ್ವಂತೆ ಗ್ರೇಡಿಂಗ್ ಅಂತೆ ಅಂತ ಹಬ್ಬಿಸ್ಬಿಟ್ರು. ಹಬ್ಬಿಸಿದ್ದೇನಲ್ಲ ಬಿಡಿ, ಇವ್ರು ಹೇಳಿದ್ದೇನೆ, ಸರ್ಕಾರದವ್ರು ಹೇಳಿದ್ದೇನೆ. ಒಟ್ಟು ಅಂಕಕ್ಕೆ ಹಿಂದಿ ಸೇರಿ ತೃತೀಯ ಭಾಷೆ ಅಂಕ ಪರಿಗಣಿಸಲ್ಲ ಅಂತಲೂ ಪ್ರಕಟ ಮಾಡಿದ್ರು. ಟೋಟಲ್ ಇತ್ತಲ್ಲ ಮಾರ್ಕ್ಸು, ಈಗ ಇಂಗ್ಲೀಷಲ್ಲಿ ಇಷ್ಟು, ಕನ್ನಡದಲ್ಲಿ ಇಷ್ಟು, ಹಿಂದಿಲಿ ಇಷ್ಟು ಅಂತ, ಅದಕ್ಕೆ ನಾವು ಆ ಟೋಟಲ್ಗೆ ಹಿಂದಿನ ಸೇರಿಸಲ್ಲ ಅಂತಲೂ ಹೇಳಿದ್ರು. ಸೊ ಈ ಘೋಷಣೆಯನ್ನು ನಂಬಿ ಓದದೇ ಇದ್ರೂ ಪರೀಕ್ಷೆನ ಬರೆಯೋಣ ಅಂತ ಕೆಲವರು ಲೇಸಿಯಾಗಿ ಬರೆದಿದ್ದುಂಟು. ಬಿಡ್ರಿ, ಹಿಂದಿ ಏನು ಬರೆದ್ರೂ ಆಗುತ್ತೆ, ಬರೆದಿದ್ರೂ ಆಗತ್ತೆ ಅಂತ ಹೋಗಿ ಕಾಟಾಚಾರಕ್ಕೆ ಲೇಸಿಯಾಗಿ ಬರೆದಿದ್ದು ಉಂಟು. ಸೊ ಪರೀಕ್ಷೆಗೆ ಅಂತಿಮ ಸಿದ್ಧತೆ ನಡೆಸಿದ ವಿದ್ಯಾರ್ಥಿಗಳಿಗೂ ಈಗ ಅಂಕ ಕುಸಿತದ ಆತಂಕ. ನಿಜವಾಗ್ಲೂ ನೋಡಿ, ಇದು ತುಂಬ ದೊಡ್ಡ ಹೊಡೆತ ಬೀಳೋದು ವಿದ್ಯಾರ್ಥಿಗಳಿಗೆ. ಈ ಅಪ್ಪ ಅಮ್ಮನ ಜಗಳದಲ್ಲಿ ಬಡವ ಆಯಿತು ಅಂತ ಹೇಳ್ತಾರಲ್ಲ, ಹಾಗೆ ಶಾಸಕಾಂಗ ನ್ಯಾಯಾಂಗ ಈಗ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ, ನ್ಯಾಯಾಂಗ ಒಂದು ನಿರ್ಧಾರವನ್ನು ಪ್ರಕಟಿಸುತ್ತೆ. ಈ ಶಾಸಕಾಂಗ ಮತ್ತು ನ್ಯಾಯಾಂಗದ ಸಮಸ್ಯೆಯ ಮಧ್ಯದಲ್ಲಿ ಸಿಲ್ಕಾಕೊಂಡಿರೋದು, ಅಡಕತ್ತರಿಯಲ್ಲಿ ಸಿಲ್ಕಿರೋದು ವಿದ್ಯಾರ್ಥಿಗಳು. ಈಗ ಪಾಪ ನೋಡಿ, ಆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಹಿಂದಿ ಓದಿರ್ತಾರ. ಈಗ ಸರ್ಕಾರದವರು ಅದು ಒತ್ತಡ ಇದೆ, ಇವರು ಒತ್ತಡ ಇದೆ ಅಂತ ಹೇಳಿ ನಾವೊಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಳ್ತಾ ಇದ್ದೀವಿ, ಹಿಂದಿ ಎಕ್ಸಾಮ್ ಬರೀರಿ, ಆದರೆ ನಾವು ಮಾರ್ಕ್ಸ್ ಕೊಡಲ್ಲ, ನಿಮಗೆ ಗ್ರೇಡ್ ಕೊಡ್ತೀವಿ, ಟೋಟಲ್ ಓವರ್ ಆಲ್ ಮಾರ್ಕ್ಸ್ಗೆ ನಾವು ಅದನ್ನು ಕೌಂಟ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ಅರ್ಧಕ್ಕರ್ಧ ವಿದ್ಯಾರ್ಥಿಗಳು ರಿಲ್ಯಾಕ್ಸ್ ಮೂಡಿಗೆ ಹೋಗ್ಬಿಟ್ರು. ಹಿಂದಿ ತಾನೇ ನಾಳೆ ಎಕ್ಸಾಮು, ಬರೆದ್ರಾಯ್ತು ಬಿಡಿ, ಅಯ್ಯೋ ಮಾರ್ಕ್ಸೇ ಇಲ್ಲಂತೆ ಮತ್ತ್ಯಾಕೆ ಬರಿಬೇಕು, ಹೋಗಿ ಕಾಟಾಚಾರಕ್ಕೆ ಏನೋ ಒಂದು ಬರೆದಿದ್ದು ಬಂದಿದ್ದು, ಈಗ ಕೌಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಮಕ್ಕಳಿಗೆ ಇದು ಹೊಡೆತ ಬೀಳುತ್ತೆ ಹೇಳಿ. ಸೊ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅದರ ಎಫೆಕ್ಟ್ ಯಾರಿಗಾಗತ್ತೆ? ನಾವು ಈ ನಿರ್ಧಾರ ಪ್ರಕಟಿಸೋದ್ರಿಂದ ಅದು ಜನರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ, ಇದನ್ನು ಗಮನಿಸಬೇಕು ತಾನೆ. ಈಗ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು? ಲಬೋ ಅಂತ ಬಾಯಿ ಬಡ್ಕೋಬೇಕು. ಇವಾಗ ಟೋಟಲ್ ಮಾರ್ಕ್ಸ್ ಕಮ್ಮಿ ಆಯಿತು ಅಂತಂದರೆ ಅವರಿಗೆ ಮುಂದಿನ ಎಜುಕೇಷನ್ಗೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಹೇಳಿ. ಈಗ ಅವ್ರು PUCಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಬಂತು ಓವರಾಲ್ ಆಗಿ ಟೋಟಲ್ ಆಗಿ ಅಂತ ಅಂದಾಗ 625 ಈ ಥರದ್ದು ನೀವು ಕೌಂಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದಕ್ಕೆ ಅವ್ರು ಕಾಟಾಚಾರಕ್ಕೆ ಓದಿದ್ದಾರೆ. ಈಗ ಅಲ್ಲಿ ಮಾರ್ಕ್ಸ್ ಕಮ್ಮಿ ಆಯಿತು ಅಂತಂದರೆ ಇನ್ನು ಅವರು PUCಗೆ ಜಾಯ್ನ್ ಆಗಬೇಕಾದ್ರೆ ಮಾರ್ಕ್ಸ್ ಕಮ್ಮಿ ಇದೆ, ಮತ್ತೊಂದು ಅಂತ ಅಂದ್ಬಿಟ್ಟು ಹೊಡ್ತಾ ಬೀಳುತ್ತಾ ಇಲ್ವಾ ಹೇಳಿ ನೋಡೋಣ. ತಪ್ಪಲ್ವಾ ಇದು? ಯಾರ ಹತ್ರ ಕೇಳಬೇಕು ನ್ಯಾಯ? ಇದನ್ನು ಈ ಕೋರ್ಟೇ ಹೇಳಿರೋದ್ರಿಂದ ನ್ಯಾಯ ಯಾರ ಹತ್ರ? ವಿದ್ಯಾರ್ಥಿಗಳು ಕೇಳಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಸಂಘದವರು, ಎಜುಕೇಷನಿಗೆ ಸಂಬಂಧಪಟ್ಟವರು, ಇವರು ಏನಾದರೂ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾರಾ, ಏನು ಎತ್ತ ಅನ್ನೋದನ್ನು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಂತೂ ಈಗ ದೊಡ್ಡ ತಲೆನೋವು, ತಲೆಬಿಸಿ. ಕೆಲವು ವಿದ್ಯಾರ್ಥಿಗಳು ಇರ್ತಾರೆ ತುಂಬ ವಿನಯ, ತುಂಬ ಸಭ್ಯತೆ, ತುಂಬ ಸೌಜನ್ಯ ಇರೋ ವಿದ್ಯಾರ್ಥಿಗಳು ಇದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ. ಅಯ್ಯೋ ನೀವು ಮಾರ್ಕ್ಸರು ಕೊಡಿ, ಏನಾದರೂ ಮಾಡಿ, ನಾನು ಓದಿದ್ದೀನಿ, ನನಗೆ ಎಲ್ಲ ಲೆಸನ್ನು ಗೊತ್ತು, ನಾನು ತುಂಬ ಚೆಂದ ಬರಿತೀನಿ ಅಂತ ಹೋಗಿ ಚೆನ್ನಾಗಿ ಬರೆದು ಬಂದಿರ್ತಾರೆ. ಆದರೆ ಈ ಲಾಸ್ಟ್ ಬೆಂಚು ಸ್ಟೂಡೆಂಟ್ಸ್ಗಳಿರ್ತಾರಲ್ಲ, ಹಿಂದಿಗೆ ಹೊಡಿ ಗೋಲಿ ಅಂತ ಗೋಲಿ ಹೊಡೆದಿರ್ತಾರೆ. ಈಗ ಇದನ್ನು ಸರ್ಕಾರವನ್ನು ದೂಷಿಸೋದಾ? ಯಾರನ್ನು ದೂಷಿಸೋದು? ಈಗ ನೀವೊಂದು ನೀಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲದೆ ಅದನ್ನು ಫಾಲೋನೇ ಮಾಡಿಲ್ಲ.
ನೋಡಿ, ಅಧಿಸೂಚನೆಯನ್ನೇ ಪ್ರಕಟಿಸಿಲ್ಲ, ಇನ್ನೂ ಅಧಿಸೂಚನೆ ಪ್ರಕಟ ಆಗಿಲ್ಲ. ಅದರೊಳಗೆ ನಿಮ್ಮ ನಿಯಮನ ಯಾಕೆ ಜಾರಿಗೆ ತಂದ್ರಿ? ಕುತ್ಕೊಂಡು ಪ್ರೆಸ್ ಮೀಟ್ ಯಾಕೆ ಮಾಡಿದ್ರಿ? ವಿದ್ಯಾರ್ಥಿಗಳ ತಲೆ ಯಾಕೆ ಹಾಳು ಮಾಡಿದ್ರಿ? ನಿಮಗೆ ಗೊತ್ತಿರಬೇಕು ಅಲ್ವಾ, ಏನು ಮಾಡಿದ್ರೆ ಏನಾಗತ್ತೆ, ಏನು ಮಾಡಿದ್ರೆ ಏನಾಗತ್ತೆ ಅಂತ. ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಯಾಕೆ ಚೆಲ್ಲಾಟ ಆಡಬೇಕು? ಈಗ ಎಷ್ಟೋ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್ ಆದರೆ ಯಾರು ಕಾರಣ, ಯಾರು ಹೊಣೆ, ಯಾರು ಜವಾಬ್ದಾರಿ? ಓವರ್ ಆಲ್ ಟೋಟಲ್ ಮಾರ್ಕ್ಸ್ ಕಮ್ಮಿ ಆಯಿತು ಅಂತಂದರೆ ನೀವು ಹೋಗ್ತೀರಾ? ಸಮಸ್ಯೆ ತಾನೆ. ಒಂದು ಮಹತ್ವದ ಆದೇಶವನ್ನು ಹೊರಡಿಸ್ತಾ ಇದ್ದೀರಾ ಅಂದರೆ ಅದ್ರ ಸಾಧಕ ಬಾಧಕ, ಪಾಸಿಟಿವ್ ಏನು ನೆಗೆಟಿವ್ ಏನು, ಮಾಡಿದ್ರೆ ಏನಾಗುತ್ತೆ, ಮಾಡ್ತಿದ್ರೆ ಏನಾಗುತ್ತೆ ಎಲ್ಲ ಗಮನಿಸ್ಬೇಕಲ್ವ ಸ್ವಾಮಿ. ನೀವೇನು ಗಮನಿಸ್ತೇನೆ ನಿಮ್ಮ ಬೆನ್ನು ನೀವು ತಡ್ಕೊಳ್ಳೋದಕ್ಕೆ ಈ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ, ಇನ್ಮೇಲೆ ಹಿಂದಿಗೆ ನಾವು ಬೆಲೆನೇ ಕೊಡಬೇಕಾಗಿಲ್ಲ, ತಗೋ ಸರ್ಕಾರಕ್ಕೆ ಅಭಿನಂದನೆಗಳ ಮಹಾಪೂರ ಎಲ್ಲ ಆಯ್ತಲ್ಲ, ಕ್ರೆಡಿಟ್ ಎಲ್ಲ ತಗೊಂಡ್ರಲ್ಲ. ಈಗ ವಿದ್ಯಾರ್ಥಿಗಳ ಜೀವನದ ಕತೆ ಹೇಳಿ. ಎಷ್ಟೋ ವಿದ್ಯಾರ್ಥಿಗಳು ಲೇಸಿ, ಇದನ್ನು ನೀವು ಹೇಳ್ಬೋದು, ನಾವು ಹೇಳಿದ್ವ ಲೇಸಿ ಮಾಡ್ಕೊಳ್ಳಿ ಅಂತ ನೀವು ಅನೌನ್ಸ್ ಮಾಡಿದ್ರಿ ತಾನೆ. ಗೊತ್ತಿಲ್ಲ ಇದನ್ನು ಯಾವ ಹಂತಕ್ಕೆ ಹೋಗುತ್ತೆ ಏನು ಕತೆ ಅಂತ. ಕೆಲವು ವಿದ್ಯಾರ್ಥಿಗಳಿಗೆ ನಷ್ಟ ಅಂತೂ ಖಂಡಿತ ಆಗತ್ತೆ. ಸೊ ಅದಕ್ಕೆ ವಿದ್ಯಾರ್ಥಿಗಳು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವುದೇ ಸರ್ಕಾರ ಇರಲಿ ಆರ್ ಬರಲಿ ಏನೇ ಆಗಲಿ, ನೀವೇನೇನು ಓದಬೇಕು ಅಂತಿರ್ತೀರ ಅದನ್ನು ಓದಿ. ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವ್ರು ಜಾರಿಗೆ ತರ್ತಾರೆ ಇವ್ರಿಗೆ ಇಷ್ಟ ಬಂದಂಗೆ. ಅದಕ್ಕೂ ನೆಟ್ಟಿಗೆ ಯಾವುದೇ ರೀತಿಯಾದಂಥ ನಿಯಮಗಳನ್ನು ಪಾಲನೆ ಮಾಡಿರಲ್ಲ. ಹಾಗಾಗಿ ನೀವು ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ದೇನೆ ನೀವೇನು ಫೋಕಸ್ ಮಾಡಿ ಓದ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೀರ ಅದನ್ನು ಓದಿ. ಸೊ ಈಗ ಇದರಿಂದ ಒಂದಷ್ಟು ಸಮಸ್ಯೆ ಆಗುತ್ತೆ. ಗೊತ್ತಿಲ್ಲ ಇದಕ್ಕೆ ಏನು ಆಪ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳೇನಾದರೂ ಮತ್ತೆ ಕೋರ್ಟ್ಗೆ ಮನವಿ ಮಾಡ್ಕೊಳ್ಳೋದು ಆ ಥರದ್ದು ಏನಾದ್ರು ಆಗತ್ತಾ, ಆಪ್ಷನ್ಸ್ ಇದೆಯಾ ಗೊತ್ತಿಲ್ಲ, ನೋಡೋಣ.